ಮನೆಯಲ್ಲಿರೋವಾಗ ಮನೆ ತುಂಬ ಓಡಾಡ್ಕೊಂಡು ನಗ್ತಾ ಇದ್ಲು. ಈಗ ಅವಳು ಸ್ಥಿತಿ ನೆನೆಸ್ಕೊಂಡ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ ಕಣೋ. ಅಮ್ಮ ಯಾಕಮ್ಮ ಹಂಗೆ ಹೇಳ್ತೀಯ? ನಮ್ಮ ಜಾನು ಸುಖವಾಗಿದ್ದಾಳೆ. ನಾವೇ ಅಲ್ಲಿ 2 ದಿನ ಇದ್ದು ನೋಡಿದ್ವಲ್ಲ. ಅಳಿಯಂದ್ರೆ ಅವಳ ಕೈನಲ್ಲಿ ಒಂದು ಕೆಲಸ ಮಾಡಿಸಲ್ಲ. ನಮಗೂ ಅದೆಂಥ ಸತ್ಕಾರ ಮಾಡಿದ್ರು. ಅವ್ರ ಕೈಯಿಂದ ಅಡುಗೆ ಮಾಡಿ ಅವರೇ ಬಡಿಸಿದ್ರು. ಇಂಥ ಅಳಿಯಂದ್ರೆ ಸಿಕ್ಕಿರುವಾಗ ನಾವು ಯಾಕೆ ಭಯ ಪಡಬೇಕು? ಮಾವ, ನೀವು ಜಯಂತ್ ಅವ್ರ ಕೈ ರುಚಿ ನೋಡಿದ್ರಿ. ಮುಂದಿನ ಸಲ ಬಿಡುವು ಮಾಡಿಕೊಂಡು ನಾನು ಬರ್ತೀನಿ. ನನಗೂ ಅವ್ರ ಮನೆ ನೋಡಬೇಕು ಅಂತ ಅನಿಸ್ತಿದೆ. ಖಂಡಿತ ಹೋಗೋಣಮ್ಮ. ಸರಿ, ಅವಳಿಗೆ ಒಂದು ಫೋನ್ ಮಾಡಿ ನಾವೆಲ್ಲ ಆರಾಮಾಗಿ ತಲುಪ್ತು ಅಂತ ಹೇಳ್ತೀನಿ. ಹಾಗೆ ಅಳಿಯಂದ್ರ ಕೈ ಹೆಂಗಿದೆ ಅಂತಲೂ ಕೇಳ್ದಂಗಾಗತ್ತೆ. ಅವನು ಕ್ಷೇಮವಾಗಿರಲಿ ಅಂತ ನೀವೆಲ್ಲ ಬಯಸ್ತೀರ. ನಾವು ಅವನ ಬಗ್ಗೆ ಹುಷಾರಾಗಿ ಗಮನಿಸ್ಬೇಕು. ಏನು ಇಲ್ಲೇ ಕೂತಿದ್ಯಾ? ಕೆಲ್ಸಕ್ಕೆ ಹೋಗಲ್ವಾ? ತಗ. ಹರೀಶ, ಅಪ್ಪ ಯಾವಾಗ ಬಂದ್ರಿ ಜನ ಮನೆಯಿಂದ? ನಾವೆಲ್ಲ ಅವಾಗಲೇ ಬಂದಪ್ಪ. ನೀವು ಯಾಕಪ್ಪ ಒಂಥರ ಇದೆಯಾ? ಏನಿಲ್ಲ, ಹುಷಾರಾಗಿದ್ದೀನಿ. ಕೆಲಸ ಸ್ಟ್ರೆಸ್ಸು ಅನಿಸುತ್ತೆ. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಬಂದೆ. ಒಂದು ಕಾಲದಲ್ಲಿ ಊಟಕ್ಕೆ ದಂಡ ಹಾಕಿದ್ದವನು ಈಗ ಕೆಲಸ ಜಾಸ್ತಿ ಆಯಿತು ಅನ್ನೋವಾಗ ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದೇನಿದು? ಜಾನು ಬಗ್ಗೆ ಒಂದು ವಿಷಯನೂ ಕೇಳಿದೆ, ಹೊರಟೋಗ್ಬಿಟ್ನಲ್ಲ. ಅಮ್ಮ, ಅಂಗಡಿನಲ್ಲಿ ಕೆಲಸ ಜಾಸ್ತಿ ಇತ್ತು ಅನ್ಸುತ್ತೆ. ಅಮ್ಮ, ಅಪ್ಪ, ಮಗಳ ಮನೆಯಿಂದ ಬಂದು ಆರಾಮಾಗಿದ್ದೀರಾ ಅನ್ಸುತ್ತೆ. ನೀನು ಬಂದಿಯಲ್ಲ, ಇನ್ನೆಲ್ಲಿ ಆರಾಮು? ಆಹಾ, ಕಳ್ಳಿ ಅಜ್ಜಿ, ಮೊಮ್ಮಗಳ ಮನೆಗೆ ಹೋಗಿ ಒಂದೊಂದು ದಪ್ಪ ಆಗ್ಬಿಟ್ಟಿದ್ಯಾ? ಅಯ್ಯ ಹೋಗು. ಹೋಗ್ತೀನಿ. ಅಪ್ಪ, ನಿಮ್ಮ ಅಳಿನ ಮನೆಗೆ ಹೋಗಿ ಅಲ್ಲಿ ಇದ್ದು ಬಂದಿದ್ದೀರಾ ಅಂದಮೇಲೆ ಅವರಂತೂ ಬರೀ ಕೈಯಲ್ಲಿ ಕಳಿಸಿರಲ್ಲ. ಏನಾದರೂ ಲಾಟ್ರಿ ಗಿಟ್ರಿ ಹೊಡಿತಾ? ಎಲ್ರಿಗೂ ಬಟ್ಟೆ ಬರೆ ಕೊಟ್ಟು ಕಳಿಸಿದಾರಮ್ಮ. ಎಲ್ರಿಗೂನಾ? ಅಂದ್ರೂ ನನಗೂ ಕಳ್ಸಿರ್ತಾರೆ. ಅದ್ಗೆ ನಿಮಗೆ ಕೊಟ್ಟಿರೋ ಬಟ್ಟೆ, ನನಗೆ ಕೊಟ್ಟಿರೋ ಬಟ್ಟೆ ಎಲ್ಲ ತೋರಿಸ್ ಬನ್ನಿ, ನಾನು ಈಗಲೇ ನೋಡಬೇಕು. ಹೇಳೋಬ್ಳು, ನಿನ್ನ ಕೆಲಸ ನೀನು ನೋಡ್ಕೋ ಹೋಗು. ನನಗೆ ನಿನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆ ಏನು ಕೆಲಸ ಇದೆ ಹೇಳು? ಈಗ ಏನು ವಿಷಯ ಅಂತ ಹೇಳ್ತೀಯೋ, ಇಲ್ಲ ಅಂದರೆ ಮಾವನ ಹತ್ರ ಹೋಗಿ ನೀವೆಲ್ಲರೂ ಏನೋ ಮಾತಾಡ್ತಿದ್ರಿ ಅಂತ ಹೇಳ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಈಗೇನು ಹೇಳ್ತೀಯೋ ಇಲ್ವೋ? ಹೇಳ್ತೀನಿ. ನಾವೆಲ್ಲರೂ ವಿನೋದ್ಗೆ ಆ ರೀತಿ ಮಾಡಿದ್ ಯಾರು ಅಂತ ಯೋಚನೆ ಮಾಡ್ತಿದ್ವಿ. ವಾವ್, ಸೂಪರ್. ಅಂದರೆ ನೀವೆಲ್ಲರೂ ಸೇರ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ರಾ? ಸೂಪರ್ ಸೂಪರ್. ನನಗೂ ಈ ಕ್ರೈಮ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಬೇಕಿದ್ರೆ ನಾನು ಜಾಯ್ನ್ ಆಗ್ತೀನಿ. ಎಲ್ಲಿಂದ ಶುರು ಮಾಡೋಣ ಅಂತ ಹೇಳಿ? ಅಮ್ಮ ತಾಯಿ, ನಮ್ಮ ಕೆಲಸ ನಾವು ನೋಡ್ಕೋತೀವಿ. ಬಂದ್ಬಿಟ್ಲು ದೊಡ್ಡ ಶೆರ್ಲಾಕ್ ಹೋಮ್ಸ್ ಥರ. ಸರಿ ಬಿಡು ಮಾವ. ಸರಿ, ನೀನು ನಮ್ಮ ಜೊತೆನೇ ಇರು. ಹಾಗ್ಬಾರ್ದು ದಾರಿಗೆ. ಇಷ್ಟೊಂದು ಮೆಡ್ಲ್ಗಳು, ಇಷ್ಟೊಂದು ಪ್ರೈಸ್ಗಳು, ಇಷ್ಟೊಂದು ಸರ್ಟಿಫಿಕೇಟ್ಗಳು. ಇದೆಲ್ಲ ನನ್ನ ಅಕಾಡೆಮಿಕ್ಸ್ಗೆ ಸಿಕ್ಕಿರೋ ಪ್ರೈಸಸ್ಸು, ಸರ್ಟಿಫಿಕೇಟ್ಸು. ಅಷ್ಟೆಲ್ಲ ಓದ್ಬಿಟ್ಟಿದ್ದೀರಾ ಮೇಡಮ್ ಅವರೇ ನೀವು? ಹೌದು, ಯಾವ ಮೀಡಿಯಂ ನೀವು? ಕನ್ನಡನಾ ಇಂಗ್ಲೀಷಾ? ನಿಮ್ಗೇನು ಅನ್ಸುತ್ತೆ? ನಿಮ್ಮನ್ನ ನೋಡಿದ್ರೇನೆ ಅರ್ಥ ಇದ್ದೆ ನೀವು ಪಕ್ಕ ಇಂಗ್ಲೀಷ್ ಅಂತ. ನಾವು ಇಷ್ಟೆಲ್ಲ ಓದಿಲ್ಲ ಮೇಡಮ್ ಅವರೇ. ಓದ್ಲಿಲ್ವಾ? ಯಾಕೆ? ಅದು ನಾನು ಈ ಸ್ಕೂಲ್ ಗಂಟ ಓದ್ದೆ, ಅದಾದ್ಮೇಲೆ ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ. ಯಾಕೆ ಹೋಗ್ಲಿಲ್ಲ? ಏನಾದ್ರು ಪ್ರಾಬ್ಲಮ್ ಆಗಿತ್ತಾ? ಇತ್ತು ನನಗಲ್ಲ, ನನ್ನ ಓದಿಸಿದವ್ರಿಗಿತ್ತು. ಏನಂದ್ರಿ? ಏನಿಲ್ಲ ಮೇಡಮ್ರೆ,
ಅದು ನನಗೆ ವಿದ್ಯೆ ಒಸಿ ತಲೆಗೆ ಹತ್ತಲಿಲ್ಲ, ಅದಕ್ಕೆ ಅಕ್ಷರಕ್ಕೂ ನಮಗೂ ಒಸಿ ದೂರ. ಆದ್ರೆ ಆಟದಲ್ಲೆಲ್ಲ ನಾವೇ ಮೊದಲು. ಓ ಹೌದಾ? ಹಾಗಾದ್ರೆ ನಾವು ಆರ್ಮ್ ರೆಸ್ಲಿಂಗ್ ಆಡೋಣ. ಆರ್ಮ ಏನ್ ಮಾಡ್ಮೋರ ಇದು? ನಿಮಗೆ ಆರ್ಮ್ ರೆಸ್ಲಿಂಗ್ ಗೊತ್ತಿಲ್ವಾ? ಸರಿ ಬನ್ನಿ ಹೇಳ್ಕೊಡ್ತೀನಿ. ಅದು ನಮ್ಗೆ ತುಂಬ ಸಂತೋಷ ಆಯ್ತಮ್ಮ. ಗಂಡ ಹೆಂಡತಿ ಒಬ್ರಿಗೊಬ್ರು ಹೀಗೆ ಆಸರೆಯಾಗಿದ್ರೇ ಆ ಸಂಸಾರ 100 ಕಾಲ ಬಾಳೋದು ಮಗಳೇ. ಸಂಬಂಧಗಳಿಗೆ ಹೇಗೆ ಬೆಲೆ ಕೊಡಬೇಕು ಅನ್ನೋದನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಮಗಳೇ. ಅಪ್ಪ, ಇದೆಲ್ಲ ನಾನು ನಿನ್ನಿಂದಾನೇ ಕಲ್ತಿತ್ತು. ನಿನ್ನ ವಾತ್ಸಲ್ಯ, ಅಮ್ಮನ ಮಮತೆ ನಾನು ಹೀಗಿರೋದಕ್ಕೆ ಕಾರಣ ಅಪ್ಪ. ನೀನು ಅಮ್ಮ ಹೇಗೆ ಒಟ್ಟಿಗಿದ್ದೀರೋ ನಾನು ನನ್ನ ಗಂಡನೂ ಹಾಗೆ ಇರ್ತೀವಿ. ಆಗಲಿ ಮಗಳೇ, ಒಳ್ಳೇದಾಗಲಿ. ಆ ದೇವರು ನಿಮ್ಮನ್ನು ಸದಾಕಾಲ ಹೀಗೆ ಸಂತೋಷವಾಗಿಟ್ಟಿರಲಿ. ಜಾನು, ಅಳಿಯಂದ್ರ ಕೈ ವಾಸಿಯಾಗೋವರೆಗೂ ಅವ್ರ ಕೈನಲ್ಲಿ ಏನು ಕೆಲಸ ಮಾಡಿಸ್ಬೇಡ. ಅಯ್ಯೋ, ಅವರೆಲ್ಲ ನನ್ನ ಮಾತು ಕೇಳ್ತಾರೆ. ರಾಣಿ ಥರ ಕೂತ್ಕೋ, ಎಲ್ಲ ನಾನೇ ಮಾಡ್ತೀನಿ ಅಂತ ಅವರೇ ಮಾಡ್ತಾರೆ. ಮಗಳೇ, ಇಂಥ ಗಂಡನ ಪಡೆಯೋಕ್ಕೆ ನೀನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಎಲ್ಲ ಹೆಣ್ಮಕ್ಳಿಗೂ ಇಂಥ ಗಂಡ ಸಿಕ್ಕಿದ್ರೆ ಅವ್ರ ಜೀವನ ನಂದು ಗೋಕಲ ಆಗಿರುತ್ತೆ. ಹೆತ್ತವರು ನೆಮ್ಮದಿಯಾಗಿರ್ತಾರೆ. ಸರಿ ಮಗಳೇ, ಆಮೇಲೆ ನಿಮ್ಮಮ್ಮಂಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ, ಆಯಿತಾ? ಹುಷಾರು. ಸರಿ ಅಪ್ಪ. ಹಾಗೆ